ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಲಿಯುಗದ ಕಲ್ಪತರು, ಕಲಿಯುಗದ ಕಾಮಧೇನು, ಬೇಡಿದ್ದನ್ನೆಲ್ಲ ಕೊಡುವ ನಮ್ಮ ರಾಯರನ್ನು ನಾವು ನೆನೀತಾ, ಗುರು ಸಾರ್ವಭೌಮರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಬೇಡಿಕೆಗಳನ್ನು ಹಿಂಜರಿಕೆ ಇಲ್ಲದೆ ನೀಡ್ತಾರೆ. ಅವರು ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು ತೆಗೆದುಹಾಕ್ತಾರೆ. ಅಂತಹ ರಾಯರ ಒಂದು ಮಹಿಮೆಗಳನ್ನು, ಪವಾಡಗಳನ್ನು ನಾವು ಕೇಳೋದಷ್ಟೇ ಅಲ್ಲ, ಅವರ ಸೇವೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಾವು ಭಕ್ತಿಯಿಂದ ಪಠಿಸಿದರೆ ಸಾಕು, ಅವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಹಾಗಂದಮೇಲೆ ನಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ನಾವು ಅವರ ಸೇವೆಯನ್ನು ಮಾಡಿ ಅವರ ಒಂದು ಅನುಗ್ರಹಕ್ಕೆ, ಅವರ ಪ್ರೀತಿಗೆ ಒಂದು ಪಾತ್ರರಾಗಬೇಕಾಗತ್ತೆ ಅಲ್ವಾ? ಸೊ ಹಾಗಾಗಿ ಕೆಲವೊಂದು ನಿಯಮಗಳನ್ನು, ಅಂದರೆ ನಾವು ಪ್ರದಕ್ಷಿಣೆಗಳನ್ನು ಹಾಕೋದಾಗಲಿ, ಹೆಜ್ಜೆ ನಮಸ್ಕಾರಗಳನ್ನು ಹಾಕೋದಾಗಲಿ ಹೇಗಿದೆ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೊಬೇಕಾಗುತ್ತೆ. ರಾಯರ ಬೃಂದಾವನದಕ್ಕೆ ನಾವು ಪ್ರದಕ್ಷಿಣೆಯನ್ನು 5, 9, 11, 14, 28, 54 ಬಾರಿ ಮಾಡಬೇಕಾಗುತ್ತೆ. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಮಾಡಬೇಕಾಗುತ್ತೆ. ಹಾಗೆಯೇ ಈ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನಾವು ರಾಯರ ಸ್ತೋತ್ರಗಳನ್ನು, ಮಂತ್ರಗಳನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬೇಕಾಗತ್ತೆ. ಸುಮ್ಮನೆ ನಾವು ಏನೂ ಯೋಚನೆ ಮಾಡ್ತಾ ದೇವರ ಒಂದು ಪ್ರದಕ್ಷಿಣೆಯನ್ನು ಹಾಕೋದ್ರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ನಾವು ಪ್ರದಕ್ಷಿಣೆ ಹಾಕುವಾಗ ದೇವರ ಧ್ಯಾನದಲ್ಲೇ ನಮ್ಮ ಮನಸ್ಸನ್ನು ತೊಡಗಿಸ್ಬೇಕಾಗುತ್ತೆ. ಹೀಗೆ ರಾಯರ ಸೇವೆ ಮಾಡಬೇಕಂದ್ರೆ ಬೇರೆ ಬೇರೆ ಸೇವೆಗಳಿದ್ದಾವೆ. ಅಂತಹ ಸೇವೆಗಳನ್ನು, ಕಠಿಣವಾದ ಸೇವೆಗಳನ್ನು ಮಾಡಬೇಕಾದ್ರೆ ನಾವು ಮಠದಲ್ಲಿ ವಿಚಾರಿಸ್ಕೋಬೇಕಾಗತ್ತೆ. ಅಂತಹ ಸೇವೆಗಳನ್ನು ಕೂಡ ನಾವು 1, 3, 5 ಅಥವಾ 7, 14, 21, 42 ದಿನಗಳ ಕಾಲ ಮಾಡ್ಬೋದು. ಇವು ಸ್ವಲ್ಪ ಕಠಿಣ ಸೇವೆಗಳಾಗಿರುತ್ತೆ. ಇನ್ನು ಪ್ರದಕ್ಷಿಣೆ ಸಮಯದಲ್ಲಿ ಹೆಣ್ಮಕ್ಳು ಅಂದರೆ ಪ್ರದಕ್ಷಿಣೆ ಹಾಕ್ಬೋದು, ಆದರೆ ಮಂಡಿಯೂರಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಇಡೀ ದೇಹವನ್ನು ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೆಣ್ಣುಮಕ್ಕಳು ಹಾಕಬಾರ್ದು ಅಂತ ಮೊದಲಿನಿಂದ ಹೇಳ್ತಾ ಬರ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಕೇವಲ ಮಂಡಿಯೂರಿ ನಮಸ್ಕಾರ ಮಾಡಿದರೆ ಸಾಕಾಗುತ್ತೆ ಅಂತ ಹೇಳ್ತಾರೆ. ರಾಯರ ಸೇವೆಯಲ್ಲಿ ಕೇವಲ ಪ್ರದಕ್ಷಿಣೆ ಅಷ್ಟೇ ಅಲ್ಲ, ಇನ್ನೂ ನಾವು ಒಂದೆಡೆ ಕೂತ್ಕೊಂಡು ಆರಾಮಾಗಿ ದೇವರ ಧ್ಯಾನದಲ್ಲಿ ರಾಯರ ಮಂತ್ರವನ್ನು, ರಾಯರ ಶ್ಲೋಕಗಳನ್ನು, ಒಂದು ಮಂತ್ರವನ್ನು ತಗೊಂಡು ಅದನ್ನು 108 ಬಾರಿ ಜಪಿಸೋದ್ರಿಂದ ಕೂಡ ರಾಯರ ಒಂದು ಅನುಗ್ರಹ ಖಂಡಿತ ಸಿಗುತ್ತೆ. ಹಾಗೆಯೇ ಹೆಜ್ಜೆ ನಮಸ್ಕಾರ ಹಾಕೋದು ನೋಡಿ, ಹೆಜ್ಜೆ ನಮಸ್ಕಾರ ಹಾಕೋದು ತುಂಬ ಅಲ್ಲಿ ನಾವು ರಾಯರ ಒಂದು ಸನ್ನಿಧಾನದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲರೂ ಹೆಜ್ಜೆ ನಮಸ್ಕಾರ ಹಾಕ್ತಾರೆ. ಆ ಹೆಜ್ಜೆ ನಮಸ್ಕಾರ ಹಾಕೋದ್ರಿಂದ ಖಂಡಿತ ರಾಯರ ಪ್ರೀತಿಗೆ ಪಾತ್ರರಾಗ್ತೀವಿ. ಅವರ ಅನುಗ್ರಹ ನಮ್ಮ ಮೇಲೆ ಸದಾ ಸಿಗುತ್ತೆ. ಒಂದೊಂದು ಹೆಜ್ಜೆಗೂ ನಾವು ರಾಯರನ್ನು ಧ್ಯಾನ ಮಾಡ್ತಾ ನಮಸ್ಕಾರ ಮಾಡಬೇಕಾಗುತ್ತೆ. ಹಾಗೆಯೇ ಉರುಳು ಸೇವೆಯನ್ನು ಮಾಡ್ತಾರೆ. ಇದು ಕೂಡ ಪುರುಷರಿಗೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಇನ್ನು ಎಂತಹ ಸೇವೆಯನ್ನು ಮಾಡಬೇಕಾದ್ರೂ ಅದರಲ್ಲೂ ಮಂಡಿ ಊರಿ ಸೇವೆಯನ್ನು ಮಾಡ್ತಾರೆ ನೋಡಿ. ನೀವು ಮಂಡಿಯನ್ನು ಊರಿ ಅಂದರೆ ಒಂದೊಂದು ಹೆಜ್ಜೆಯನ್ನು ಇಟ್ಟು ಮತ್ತೆ ಬಗ್ಗಿ ನಮಸ್ಕಾರ ಮಾಡಿ ಮತ್ತೆ ಎದ್ದು ಮತ್ತೆ ಮುಂದೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಈ ರೀತಿಯಾಗಿ ಮಂಡಿ ಸೇವೆ ಕೂಡ ಮಾಡ್ತಾರೆ. ನಾವು ಯಾವುದೇ ಸೇವೆ ಮಾಡಲಿ ರಾಯರಿಗೆ ಶುದ್ಧ ಮನಸ್ಸಿನಿಂದ ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಅನ್ನೋ ನಂಬಿಕೆಯೊಂದಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿದರೆ ಸಾಕು, ಕರುಣಾಮಯಿ ರಾಯರು ಒಲಿಯಲು ಒಂದು ಕ್ಷಣ ಸಾಕಾಗುತ್ತೆ. ಏನಂತೀರಾ? ಸೊ ಹೀಗೆ ನಾವು ರಾಯರ ಸೇವೆಯನ್ನು ಒಂದು ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ಮಾಡ್ತಾ ಹೋದರೆ ನಮ್ಮ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಂಜಿನಂತೆ ಕರಗಿ ಹೋಗುತ್ತೆ. ಇದು ಅಚಲವಾದ ನಂಬಿಕೆ ನಮಗಿರಬೇಕಾಗುತ್ತೆ. ಹಾಗಾಗಿ ರಾಯರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ನಮ್ಮೆಲ್ಲರ ಕಷ್ಟಗಳು ಪರಿಹಾರ ಆಗಲಿ. ರಾಯರ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆ ಇನ್ನೂ ಅನೇಕ ರಾಯರ ವಿಷಯಗಳನ್ನು ತಗೊಂಡು ಬರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.